ಪಿರಿಯಾಪಟ್ಟಣ ತಾಲೂಕಿನ ತಾತನಹಳ್ಳಿ ಗ್ರಾಮದಲ್ಲಿ ಜೈ ಭೀಮ್ ಯುವಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಹುಣಸೂರು ನಾಗರಾಜ್ ಮಾತನಾಡಿ, ಸಂವಿಧಾನದಡಿಯಲ್ಲಿ ಅಂಬೇಡ್ಕರ್ ಅವರು ಕಾನೂನಿನ ಮೂಲಕ ಪ್ರತಿಯೊಂದು ಸಮುದಾಯಕ್ಕೂ ಶ್ರೀರಕ್ಷೆ ನೀಡಿದ್ದಾರೆ. ಸ್ವಾಭಿಮಾನದ ಮೂಲಕ ಜೀವನ ರೂಪಿಸಿಕೊಳ್ಳುವ ಆತ್ಮಸ್ಥೈರ್ಯ ತುಂಬಿದ್ದಾರೆ. ನಾನು ಅನುಭವಿಸಿದ ಸಂಕಷ್ಟವನ್ನ ಇತರರು ಅನುಭವಿಸಬಾರದು ಎಂದು ಸಮಾನತೆಯನ್ನ ಸಾರಿದ್ದಾರೆ. ಶಿಕ್ಷಣದ ಮೂಲಕ ಸಾಮಾಜಿಕ ಚಿಂತನೆ ಸಾಧ್ಯ ಎಂದು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಆರ್ಥಿಕ ಸದೃಢತೆ ಹೊಂದುವುದರಿಂದ ಇತರರನ್ನು ಕೂಡ ಮೇಲಕ್ಕೆತ್ತುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ. ತನಗೆ ಬಂದ ಕಷ್ಟಗಳಿಂದ ಎಂದಿಗೂ ಅಂಬೇಡ್ಕರ್ ಅವರು ಎದೆಗುಂದಲಿಲ್ಲ. ಈ ಸಂಕಷ್ಟಗಳನ್ನು ಮೆಟ್ಟಿ ನಿಲ್ಲುವುದರ ಮೂಲಕ ಇಂದು ವಿಶ್ವ ಮಾನವನಾಗಿ ನಿಂತಿದ್ದಾರೆ. ಆದ್ದರಿಂದ ಇವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಎಂದರು. ವರದಿ ಎಚ್.ಡಿ. ರಮೇಶ್, ಪಿರಿಯಾಪಟ್ಟಣ. ಅವರು ಭಾರತದಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರು. ಸರಿ, ನಾವು ಒಂದು ಇಂಟರ್ವ್ಯೂ ಮಾಡಿದ್ರೆ 1952 ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಮಾಡಿದಾಗ ಸರ್ ದಲಿತರಿಗೆ, ವಿಶೇಷವಾಗಿ ಶೋಷಿತ ಸಮಾಜಗಳಿಗೆ ನೀವು ಏನನ್ನ ಕರೆ ಕೊಡ್ತೀರಿ ಅಂತ ಹೇಳಿ ನಾವು ಏನು ಗೊತ್ತಿಲ್ಲ ನೋಡಿ. ಆನಂದವರೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೋಳಿಗಳನ್ನ ಮೇಘಗಳನ್ನೇ ಹೋಗೋದು ಹುಲಿ ಸಿಂಹಗಳಲ್ಲ. ನನ್ನ ಜನರು ಹುಲಿ ಸಿಂಹಗಳಲ್ಲಿ ಖರ್ಚಿಸಿ ಬೆಳೆಯಬೇಕು, ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳೋದು. ಎಲ್ಲಿದವಪ್ಪ ಹುಲಿಗಳು? ಏನೇನು ಬಾಬಾ ಸಾಹೇಬ್ ಸರ್, ಬಾಬಾ ಸಾಹೇಬ್ ಅಂದ್ರೆ ಮನೆಯಲ್ಲಿ ಸರ್ ಬಾಬಾ ಸಾಹೇಬ್ ಮನೆಯಲ್ಲಿ ಬೆಳೆದಿದ್ದಾರೆ. ಎಲ್ಲ ಹೇಳ್ಬೋದಲ್ಲ ಸರ್, ಮನೆಯಲ್ಲಿ ಬಾಬಾ ಸಾಹೇಬ್ ಏನು ಗೊತ್ತಾ? ಅವ್ರಿಗೆ ಹೇಳುವುದನ್ನ ಕಲಿಯಬೇಕು. ಬೆಳಿಗ್ಗೆ ತಕ್ಷಣ ಆದವರು ಈದವರು ಕೈ ಮುಗಿದಿರ್ಬೋದು. ಬಾಬಾ ಸಾಹೇಬರಿಗೆ ಉದ್ದನೆ ಒಂದು ಕೈ ಮುಗಿದು ಕೆಲಸ ಶುರು ಮಾಡುವ ಎಲ್ಲವೂ ಸರಿ. ಈಗ ಯಾವುದೇ ಒಳ್ಳೆ ಕೆಲಸ ಶುರು ಮಾಡುವ ನೋಡಿ, ಅಂಬೇಡ್ಕರ್ ಶುರು ಮಾಡಿಲ್ವಾ? ಯಾವಾಗಲೂ ಕೂಡ ಒಳ್ಳೆ ಕೆಲಸ ಕೆಟ್ಟದಾಗಿ ಶುರು ಮಾಡೋದು. ಎಲ್ಲಿ ಒಂದು ಗುರಿ ಒಂದು ಗುರಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಅದು ಕೆಟ್ಟದಾಗೇ ಶುರು ಮಾಡೋದು. ಬಾಬಾ ಸಾಹೇಬ್ ಜಯಂತಿನ ಇಷ್ಟು ಅದ್ದೂರಿಯಾಗಿ ವಿಶೇಷವಾಗಿ ಮಾಡಲು ಎಲ್ಲರೂ ಹೇಳಿದ್ರಿ. ನಿಮ್ಮ ಆದರ್ಶಗಳನ್ನು ದೇವರು ಉಳಿಸಬೇಕು ಸರ್. ಉಳಿಸೋದ್ರೆ ಸರ್ make more money. Money speaks many languages. ಹಣ ಸುಮಾರು ಭಾಷೆ ಮಾತಾಡುತ್ತೆ.